ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವ್ ಯಾರು ಕೂಡ ಊಹೆ ಮಾಡದಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಆ ಭಾಗದಲ್ಲಿ? ಪ್ರಮುಖವಾಗಿ ಪ್ರಭಾವಿ ಸಚಿವರೊಬ್ಬರು ರಾಜೀನಾಮೆಯ ಮಾತುಗಳನ್ನಾಡಿದ್ರು. ಕಾರಣ ಏನು? ಇದು ನಿಮ್ಮ ಊಹೆಗೂ ನಿಲುಕದ ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಕಾಂಗ್ರೆಸ್ ಪಾಳ್ಯದ ಬಿಗ್ ಬ್ಲಾಸ್ಟಿಂಗ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಸುದ್ದಿಯನ್ನ ದಾವಣಗೆರೆ ಜನ ಮಿಸ್ ಮಾಡದೆ ನೋಡ್ಲೇಬೇಕು. ದಾವಣಗೆರೆ ರಾಜಕೀಯದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಶಾಮನೂರು ಅಗಲಿಕೆಯ ಬಳಿಕ ಮಿಂಚಿನ ಸಂಚಲನ ದಾವಣಗೆರೆ ಭಾಗದಲ್ಲಿ. ದಾವಣಗೆರೆ ಧನಿ ಪಟ್ಟಿಗೆ ಶಾಕ್ ಆದ್ರ ಸಿಎಂ ಮತ್ತು ಡಿಸಿಎಂ ಅನ್ನೋದು ಪ್ರಶ್ನೆ. ದಾವಣಗೆರೆಯಲ್ಲಿ ನಡೀತಾ ಮಲ್ಲಣ್ಣನ ಪವಾಡ. ಗ್ಯಾರಂಟಿ ನ್ಯೂಸ್ ನಲ್ಲಿ ದಾವಣಗೆರೆ ಪಾಲಿಟಿಕ್ಸ್ ನ ರಣರೋಚಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿನಿಸ್ಟರ್ ಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ರ ಮಲ್ಲಣ್ಣ ಅನ್ನೋದು ಪ್ರಶ್ನೆ. ರಾಜೀನಾಮೆ ಹೇಳಿಕೆ ಹಿಂದಿದೆಯಾ ಒತ್ತಡದ ಪಾಲಿಟಿಕ್ಸ್ ಅನ್ನೋದು ಕೂಡ ಪ್ರಶ್ನೆ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜೀನಾಮೆ ಅಸ್ತ್ರವನ್ನ ಹೂಡಿದ್ರ ಸಚಿವ ಎಸ್ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲೇ ಈಗಲೇ ಫೈಟ್ ಶುರುವಾಗಿದೆಯಂತೆ. ಫ್ಯಾಮಿಲಿ ಪಾಲಿಟಿಕ್ಸ್ ವರ್ಸಸ್ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಕಾರ್ಯಕರ್ತರಿಂದಲೇ ಪಟ್ಟು ಹಿಡಿಯಲಾಗಿದೆ. ಕಾರ್ಯಕರ್ತರು ಅಲರ್ಟ್ ಆಗ್ತಾ ಇದ್ದಂತೆ ಸಚಿವರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ರು. ಕ್ಷೇತ್ರದ ಕೆಲಸ ಮಾಡಲು ಆಗ್ತಾ ಇಲ್ಲ, ಹಂಗಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಸಿಎಂ ಡಿಸಿಎಂ ಏನೋ ಒಂದು ಭರವಸೆ ಕೊಟ್ಟಿದ್ದಾರಂತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ. ಸಿಎಂ ಹೇಳ್ಯಾರಲ್ಲ, ಸಿಎಂ ಅದು ಇದು ಕೊಟ್ಟಾರಲ್ಲಪ್ಪ ನೀವು ಕೇಳಿದ್ಕೆ. ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ಸುಳ್ಳು ಸಿಎಂ ಹೇಳ್ಯಾರಲ್ಲ, ಸಿಎಂ ಅದು ಇದು ಕೊಟ್ಟಾರಲ್ಲಪ್ಪ ನೀವು ಕೇಳಿದ್ಕೆ. ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ಸುಳ್ಳು ಸಿಎಂ ಹೇಳ್ಯಾರಲ್ಲ, ಸಿಎಂ ಅದು ಇದು ಕೊಟ್ಟಾರಲ್ಲಪ್ಪ ನೀವು ಕೇಳಿದ್ಕೆ. ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.